ಕಲ್ಚರಲ್ ಪ್ರೋಗ್ರಾಮ್ನ ಸ್ಪೋರ್ಟ್ಸ್ ಜೊತೆ ಮಿಕ್ಸ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಮ್ಮದು. ಸ್ಪೋರ್ಟ್ಸ್ನ ಎಂಕರೇಜ್ ಮಾಡಬೇಕು ಅಂತ ಒಲಿಂಪಿಕ್ ಥೀಮ್ ಮೇಲೆ ಮಾಡಿದ್ದೀವಿ. It's time to move ahead and say that it's not just different cultures, but we're all coming together to celebrate the achievement that we have had. ಸರ್, ಈ ಸ್ಕೂಲ್ ಡೇ ಕಾರ್ಯಕ್ರಮ ಭಾಳ ಯುನೀಕ್ ಆಗಿರುವಂಥದ್ದು. ಯಾಕೆಂದರೆ ಸ್ಪೋರ್ಟ್ಸ್ನ ಎಂಕರೇಜ್ ಮಾಡಬೇಕು ಅಂತ ಒಲಿಂಪಿಕ್ ಥೀಮ್ ಮೇಲೆ ಮಾಡಿದ್ದೀವಿ. ಇದು ಸಾಧಾರಣವಾಗಿ ಎಲ್ಲ ಶಾಲೆಗಳು ಕಲ್ಚರಲ್ ಪ್ರೋಗ್ರಾಮ್ ಮಾಡುತ್ತವೆ. ಕಲ್ಚರಲ್ ಪ್ರೋಗ್ರಾಮ್ನ ಸ್ಪೋರ್ಟ್ಸ್ ಜೊತೆ ಮಿಕ್ಸ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ನಮ್ಮದು. ಯಾಕೆಂದರೆ ಈಗ ಏನಾಗ್ತಿದೆ ಅಂದರೆ ನಮ್ಮಲ್ಲಿ ಸ್ಪೋರ್ಟ್ಸ್ಗೆ ಭಾಳ ಎಂಕರೇಜ್ಮೆಂಟ್ ಸಿಗ್ತೆ, ನಮ್ಮ ಸರ್ಕಾರದಿಂದಲೂ ಸಿಗ್ತಾ ಇದೆ, ಹಾಗೆ ನಮ್ಮ ಪೇರೆಂಟ್ಸ್ಗೂ ಕೂಡ ಭಾಳ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಸೊ ಹಾಗೆ ಎಕಡೆಮಿಕ್ಸು ಆಮೇಲೆ ಸ್ಪೋರ್ಟ್ಸ್ನ ಯಾಕೆ ಎಂಗೇಜ್ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ ನಮ್ಮದು. ಸೊ ಇದು ಮಾಡಿದ್ರೆ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ, ಆಮೇಲೆ ದೈಹಿಕವಾಗಿ ಅನುಕೂಲವಾಗುತ್ತೆ ಅಂತ ಒಂದು ಭಾವನೆ ನಮ್ಮದು. ಸೊ ಸ್ಪೋರ್ಟ್ಸು ಆಮೇಲೆ ಎಜುಕೇಷನ್ ಎರಡೂ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇದು ತುಂಬ ಜನರಿಂದ ಸಾಧ್ಯ ಆಗಿದೆ. ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ಕರೆದಿರೋರು ಕೂಡ ಅವರು ಇಂಜಿನಿಯರಿಂಗ್ ಮಾಡಿ ಬ್ಯಾಡ್ಮಿಂಟನ್ ನ್ಯಾಷನಲ್ ಲೆವೆಲ್ಸು ಗೆದ್ದವರು. ಸೊ ಹಾಗೆ ಈ ಥರ ಒಂದು ಈಗ ಜವಗಲ್ ಶ್ರೀನಾಥ್ ಇರ್ಬೋದು ಅಥವಾ ಕುಂಬ್ಳೆಯವರಾಗಿರ್ಬೋದು, ಈ ಥರ ಸಾಕಷ್ಟು ನಮ್ಮಲ್ಲಿ ಇನ್ಸಿಡೆಂಟ್ಸ್ ಇದೆ. ಅಶ್ವಿನ್ ಅವರಿಗೆ ರಿಟೈರ್ ಆದರು ನಿನ್ನೆ ಮೊನ್ನೆ, ಅವರು ಕೂಡ ಇಂಜಿನಿಯರಿಂಗ್ ಮಾಡಿ ಅವರು ಹೈಯೆಸ್ಟ್ ಮಟ್ಟದಲ್ಲಿ ಉನ್ನತಿ ಪಡೆದವರು. ಸೊ ಹಾಗೆ ನಮ್ಮ ಮಕ್ಕಳಿಗೆ ಯಾಕೆ ಇದೊಂದು ಭಾವನೆ ತರಬಾರ್ದು ಅನ್ನೋದು ಒಂದು ಇತ್ತು ನಮಗೆ. ಸೊ ಆ ಕಾರಣಕ್ಕೋಸ್ಕರ ಈ ಥರ ಒಂದು ಥೀಮ್ ಇಟ್ಕೊಂಡಿದ್ದೀವಿ. ಎಜುಕೇಷನ್ ಬಗ್ಗೆ ಈಗ ನಾವು ನಮ್ಮ ಶಾಲೆಯಲ್ಲಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದು ಹೆಮ್ಮೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಗೊತ್ತಿರ್ಬೋದು ಈ ವರ್ಷ ನಮ್ಮ SLC ಪರೀಕ್ಷೆನ ಭಾಳ ಸ್ಟ್ರಿಕ್ಟಾಗಿ ನಡೆಸಿದ್ರು. ನಮ್ಮ ಜಾಲಹಳ್ಳಿ ಕ್ಲಸ್ಟರಲ್ಲಿ 60 ಶಾಲೆಗಳಲ್ಲಿ ನಾವು ಒಂದೇ ಸ್ಕೂಲಲ್ಲಿ 100% ರಿಸಲ್ಟ್ ಬಂದಿರೋದು. ನಮ್ಮಲ್ಲಿ 15 ಜನ ಮಕ್ಕಳು 95% ಮೇಲ್ಪಟ್ಟು ತೊಗೊಂಡಿರೋರು. ಸೊ ಹಾಗೆ ನಮ್ಮಲ್ಲಿ ಕೋಚಿಂಗ್ ಆಗಲಿ ಯಾವುದರಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಒಳ್ಳೊಳ್ಳೆ ಕೋರ್ಸ್ಗಳು ಎಂಟ್ರಿ ಆಗ್ಬೋದು. ಇಂಜಿನಿಯರಿಂಗ್ ಹೋಗಬೇಕು, ಮೆಡಿಸಿನ್ಗೆ ಹೋಗಬೇಕು ಅಂತ ಆ ಥರ ಏನು ಹೇಳ್ತಿಲ್ಲ. ಅವ್ರು ಏನೇ ಮಾಡಿದ್ರು ಅವರು ಉನ್ನತ ಮಟ್ಟ ಪಡಿಬೇಕು ಅನ್ನೋದು ನಮ್ಮ ಆಸೆ. ಮಕ್ಕಳು ಭಾಳಷ್ಟು ಇರುತ್ತೆ. ಸೊ ನಿಮ್ಮ ಸ್ಕೂಲಲ್ಲಿ ಇರುವ ಶಿಕ್ಷಕರ ಬಗ್ಗೆ ಹೇಳೋದಾದರೆ ಸರ್, ನಾನು ಸಾಮಾನ್ಯವಾಗಿ ಟೀಚರ್ ರಿಕ್ರೂಟ್ಮೆಂಟ್ ಮಾಡಿದಾಗ ಅವ್ರದ್ದು ಬೇಸಿಕ್ ಕ್ವಾಲಿಫಿಕೇಷನ್, ಎರಡನೇದು ಅವ್ರು ಹೇಗೆ ಮಕ್ಕಳ ಜೊತೆ ನಡವಳಿಕೆ ಅಂತಾರಲ್ಲ, ಮಕ್ಕಳನ್ನ ಹೇಗೆ ಅವರು ಅಟ್ರ್ಯಾಕ್ಟ್ ಮಾಡ್ತಾರೆ, ಅದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸುಮ್ಮನೆ ಕ್ಲಾಸಲ್ಲಿ 4 ಮಕ್ಕಳನ್ನ ಕೂಡಿಸ್ಬಿಟ್ಟು ನಾವು ನಮ್ಮ ಬಾಲ್ಯ ನೋಡಿದ್ರೆ ನಮ್ಮಲ್ಲಿ ನಮ್ಮನ್ನ ಕ್ಲಾಸ್ ಒಳಗಡೆ ಕೂಡಿಸಿ ನಾವು ಕೂರ್ತಿದ್ವಾ, ಗಲಾಟೆ ಮಾಡಿ ಆಚೆ ಬರ್ತಿದ್ವಿ. ಸೊ ಹಾಗೆ ಆ ಗ್ರಿಪ್ಪಾಗಿ ಹಿಡಿಯೋದು ತುಂಬ ಇಷ್ಟ ಮಕ್ಕಳು, ಅದು ಮಾಡಲೇಬೇಕು. ಸೊ ಈ ಕಾರಣಕ್ಕೋಸ್ಕರ ನಾವು ಭಾಳ ಎಂಥೂಸಿಯಾಸ್ಟ್ ಆಗಿರೋ ಟೀಚರ್ಸ್ನ ಕರಿತೀವಿ. ನಮ್ಮ ದೇಶ ಇವತ್ತು ಸ್ಪೋರ್ಟ್ಸಲ್ಲಿ ತುಂಬ ಮುಂದೆ ಹೋಗಿದೆ. ಆ ಒಂದು ಕಾರಣದಿಂದ ಸಾಮಾನ್ಯವಾಗಿ ಶಾಲೆಗಳಲ್ಲಿ ನಾವೆಲ್ಲರೂ ಏನು ಖುಷಿ ಪಡ್ತೀವಿ ಅಂತ ಹೇಳಿದ್ರೆ, ವಿಧವಾಗಿರೋ ಬಟ್ಟೆಗಳು ಹಾಕ್ಕೊಂಡು ನಾವು ಎಲ್ಲ ಕಲ್ಚರ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ. ಬಟ್ ಇಟ್ಸ್ ಟೈಮ್ ಟು ಮೂವ್ ಅಹೆಡ್ ಆ್ಯಂಡ್ ಸೇ ದ್ಯಾಟ್ ಇಟ್ಸ್ ನಾಟ್ ಜಸ್ಟ್ ಡಿಫ್ರೆಂಟ್ ಕಲ್ಚರ್ಸ್, ಬಟ್ ವಿ ಆರ್ ಆಲ್ ಕಮಿಂಗ್ ಟುಗೆದರ್ ಟು ಸೆಲೆಬ್ರೇಟ್ ದ ಅಚೀವ್ಮೆಂಟ್ ದಟ್ ವಿ ಹ್ಯಾವ್ ಹ್ಯಾಡ್ ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸು ನಾವು ಓದ್ತಾ ಇರೋ ಕಾಲದಲ್ಲಿ ಅಥವಾ ತಾವೆಲ್ಲ ಓದ್ತಾ ಇರೋ ಕಾಲದಲ್ಲಿ ನಮಗಿಷ್ಟು ಎನ್ಕರೇಜ್ಮೆಂಟ್ ಅನ್ನೋದು ಇರಲೇ ಇಲ್ಲ. ಸ್ಪೋರ್ಟ್ಸಲ್ಲಿ ನಾವು ಹುಡ್ಕೊಂಡು ಹೋಗ್ಬೇಕಂದ್ರೂ ಯಾರೂ ಎನ್ಕರೇಜ್ ಮಾಡ್ತಾ ಇರಲಿಲ್ಲ. ಅಂಥದ್ದು ಇವತ್ತು ನಾವೊಂದು ಮೇಲ್ಮಟ್ಟದಲ್ಲಿ ಒಂದು ಸ್ಪೋರ್ಟ್ಸ್ ಕ್ರೀಡಾಂಗಣ ಒಂದು ಸ್ಪಿಯರಲ್ಲಿ ಆರ್ ಇಂಡಿಯನ್ ಫ್ಲಾಗ್ ಇಸ್ ಫ್ಲೈಯಿಂಗ್ ಸೋ ಹೈ. ಆ್ಯಂಡ್ ವೆನ್ ಐಮ್ ಸೇಯಿಂಗ್ ದಿಸ್ ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್ ಮೈ ಸೆಲ್ಫ್. ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದರೆ, ತುಂಬ ಸಿಂಪಲಾಗಿ ಅನಿಸ್ಬೋದು ಕಾಸ್ಟ್ಯೂಮ್ಸಲ್ಲಿ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ, ಬಟ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಸ್ ದ ಸ್ಪಿರಿಟ್ ಆಫ್ ಸೆಲೆಬ್ರೇಷನ್ ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್. ಸೊ ಹಾಗಾಗಿ ಐ ಥಾಟ್ ವಿದ್ಯಾ ವೈಭವ್ ಆ್ಯನ್ಯುವಲ್ ಡೇ ವಿಲ್ ಬಿ ದ ಬೆಸ್ಟ್ ಪಾಸಿಬಲ್ ಪ್ಲ್ಯಾಟ್ಫಾರ್ಮ್ to start announcing that our country has arrived in the arena of sports today ಅಂತ. ಸೊ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಐ ಆಮ್ a citizen of this country and our country is constantly progressing in all fields possible ಅಂತ. ನಮ್ಮಲ್ಲಿ ಪರ್ಸ್ನಲಿ ನಾವು ಕ್ಲಬ್ಸ್ ಅಂತ ಮಾಡಿದ್ದೀವಿ, ಸ್ಪೋರ್ಟ್ಸ್ ಕ್ಲಬ್ ಅಂತ ಶಾಲೆಯಲ್ಲಿ, ವಿದ್ಯಾವೈಭವ್ ಶಾಲೆಯಲ್ಲಿ ನಾವು ಮಾಡಿದ್ದೀವಿ. ಈ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ವಿಧವಾಗಿರೋ ಆಟಗಳನ್ನ ನಾವು ಆಡಿಸ್ತೀವಿ. ಅದರಲ್ಲಿ ಯಾರು ಚೆನ್ನಾಗಿದ್ದಾರೆ ಅವ್ರನ್ನ ನಾವು ಶಾರ್ಟ್ ಲಿಸ್ಟ್ ಮಾಡಿ ಪೇರೆಂಟ್ಸ್ಗೆ ಪರ್ಸ್ನಲಾಗಿ ಮಾತಾಡಿ, ಈ ಹುಡುಗಿ ಬ್ಯಾಡ್ಮಿಂಟನಲ್ಲಿ ಚೆನ್ನಾಗಿದೆ, ಬ್ಯಾಡ್ಮಿಂಟನ್ ಸೇರಿಸಿ, ಕ್ರಿಕೆಟಲ್ಲಿ ಹುಡುಗ ಚೆನ್ನಾಗಿದ್ದಾನೆ ಅಲ್ಲಿಗೆ ಸೇರಿಸಿ ಅಂತ. ಚೆಸ್ ಕಹೂಟ್ ಪ್ರೋಗ್ರಾಮ್ ಅಂತ ನಮ್ಮಲ್ಲಿ ಹಿಪೋ ಕ್ಯಾಂಪಸ್ ಅವರು ಆರ್ಗನೈಸ್ ಮಾಡಿದರು. ಕಹೂಟ್ ಪ್ರೋಗ್ರಾಮಲ್ಲಿ ಚೆಸ್ಸಲ್ಲಿ ನಮ್ಮ ಒಂದು ಶಾಲೆಯಲ್ಲಿ 2 ನ್ಯಾಷನಲ್ ಲೆವೆಲ್ ತನಕ ಅವರು ಆಟಾಡಿದ್ದಾರೆ ಅನ್ನೋದು ಕಹೂಟ್ ಮಾಡಿದಾಗ ನಮಗೆ ಗೊತ್ತಾಯಿತು. ಸೊ ದೀಸ್ ಆರ್ ದ ಅಚೀವ್ಮೆಂಟ್ಸ್ ದಟ್ ಐ ಪರ್ಸ್ನಲಿ ಕ್ಯಾನ್ ಟೆಲ್ ಯು ವಿತ್ ಮೈ ಹೆಡ್ ಅಪ್
that this is what we are and this is where the country is arrived, and that is all that I have to say about my annual day. The very theme is Olympia. ಒಂದು ಸ್ಪೋರ್ಟ್ಸಲ್ಲೂ ಪ್ರೀಮಿಯರ್ ಲೀಗ್ಸ್ ಬರ್ತಿದೆ, ಎಷ್ಟೊಂದು ಜನಕ್ಕೆ ಆಪರ್ಚುನಿಟಿ ಬರ್ತಿದೆ, ಅದರಿಂದ ಕೆಲಸಗಳು ಸಿಗ್ತಿದೆ. ಸೊ ಇದ್ರ ಬಗ್ಗೆ ತಾವು ಹೇಳೋದಾದ್ರೆ? ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಕೆಲಸಗಳು ಸಿಗ್ತಾ ಇದೆ ಅಂದರೆ ಸ್ಪೋರ್ಟ್ಸ್ ಇಟ್ಸ್ ನಾಟ್ ಜಸ್ಟ್ ಅ ಹಾಬಿ, ಇಟ್ ಇಸ್ ನಾಟ್ ಜಸ್ಟ್ ಅ ಹಾಬಿ ಎನಿಮೋ. ಇವತ್ತು ಏನಾಗುತ್ತೆ ಅಂದರೆ ನಮ್ಮ ಟೈಮಲ್ಲಿ ನಾವು ಮನೆಯಿಂದ ಆಚೆ ಹೋಗಿ ಜೂಟಾಟ ಆಡ್ತಾ ಇರ್ತೀವಿ ಅಥವಾ ಇನ್ನೊಂದು ಆಟ ಆಡ್ತಾ ಇರ್ತೀವಿ. ಈ ಥರ ಆ ಒಂದು ಆಟದಲ್ಲಿರೋ ಸ್ಪಿರಿಟ್ನೇ ವಾಟ್ ಹಸ್ ಹ್ಯಾಪನ್ ಇಸ್ ವಿ ಹ್ಯಾವ್ ಕಮ್ ಅಪ್ ವಿತ್ ಸೋ ಮೆನಿ ಕ್ಲಬ್ಸ್ ಇನ್ ಅಂಡ್ ಅರೌಂಡ್ ಆಲ್ಸೋ ದ ಏರಿಯಾಸ್. ದೇ ಹ್ಯಾವ್ ಕಮ್ ಅಪ್, ದೇ ಆರ್ ಎನ್ಕರೇಜಿಂಗ್, ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಅಚೀವ್, ನೀವು ಆ ಒಂದು ಮಟ್ಟಕ್ಕೆ ಹೋಗೋದಿದ್ದರೆ ನಿಮಗೆ ವೆರಿ ಗುಡ್ ಆಪರ್ಚುನಿಟೀಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಆಗ್ತಾ ಇದೆ, ನಿಮಗೆ ಗೌರ್ಮೆಂಟಲ್ಲಿ ವೆರಿ ಗುಡ್ ಪ್ಲೇಸ್ಮೆಂಟ್ಸು. ಸೊ ಸ್ಪೋರ್ಟ್ಸ್ ದಟ್ ಐ ಆಮ್ ಇಂಟ್ರೆಸ್ಟೆಡ್ ಟುಡೇ. ನನಗೆ ರನ್ನಿಂಗ್ ಇಂಟ್ರೆಸ್ಟ್ ಅಂದರೆ ನನ್ನ ಜೀವನನೇ ಸೆಟ್ಲ್ ಆಗ್ತಾಯಿದೆ ಅದರಿಂದ. ಅಂದರೆ ಅದು ಅಂದ್ಕೊಂಡ್ರೆ ರೋಮಾಂಚಕರವಾಗಿರುತ್ತೆ. ಇವತ್ತು ನಾನು ಬೇಸಿಕ್ ಡಿಗ್ರಿ ಇಂಪಾರ್ಟೆಂಟು. ಈಗ ಯಾರಿಗಾದ್ರೂ ಒಂದು ಬೇಸಿಕ್ ಡಿಗ್ರಿ ಅನ್ನೋದು ಇರಬೇಕು. ಒಂದು ಎಜುಕೇಷನ್ ಅಂದರೆ ಇಟ್ಸ್ ನಾಟ್ ಬುಕ್ಸ್, ಅದು ಪುಸ್ತಕದ ಒಂದು ಅರಿವು ಅಂತ ನಾನು ಹೇಳಲ್ಲ. ನೀವು ಒಂದು ಸಮಾಜದ ಅರಿವು ಅಂದರೆ ಎಜುಕೇಷನ್ನು ಅಂತ ನಾನು ತಿಳ್ಕೊಳ್ಳೋ ಒಂದು ವ್ಯಕ್ತಿತ್ವ ಹೊಂದ್ಕೊಂಡಿರ್ತೀನಿ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಸರ್, ಎಲ್ಲರೂ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗೋಕ್ಕಾಗಲ್ಲ, ಆಗಬೇಕಾದ ಅವಶ್ಯಕತೆಯೂ ಇಲ್ಲ. ಓಕೆ, ಆಗಬೇಕಾದ ಅವಶ್ಯಕತೆಯೂ ಇಲ್ಲ ಇವತ್ತು ಅದರಿಂದ. ಬಟ್ ವಿ ಡೆಫಿನೆಟ್ಲಿ ನೀಡ್ ಅ ಲಾಟ್ ಆಫ್ ಪೀಪಲ್ ಹೂ ವಿಲ್ ಗೋ ಹೆಡ್ ಆ್ಯಂಡ್ ಲೈಕ್ ವಾಟ್ ದೇ ಡೂಯಿಂಗ್, who will go ahead and are passionate about what they are doing. For example, ಆ ಹುಡುಗ ಚೆಸ್ ಆಡೋ ಹುಡುಗ, ನೀವು ನಂಬ್ತಿರೋ ಬಿಡ್ತಿರೋ, ಸ್ಟೇಜ್ ಮೇಲೆ ಬಂದು 2 ಮಾತು ಮಾತಾಡು ಅಂತ ಹೇಳಿದ್ರೆ ಹಿಂಜರಿತಾನೆ. ಸ್ಟೇಜ್ ಫಿಯರ್ ಅಷ್ಟಿರೋ ಹುಡುಗ ಇವತ್ತು ಚೆಸ್ಸಲ್ಲಿ ನ್ಯಾಷನಲ್ ಲೆವೆಲ್ ತನಕ ಹೋಗಿದ್ದಾನೆ ಅಂತ ಹೇಳಿದ್ರೆ, ಕ್ಯಾನ್ ಯು ಸಿ ದ ಕೈಂಡ್ ಆಫ್ ಓಪನಿಂಗ್ ಆ್ಯಂಡ್ ದ ವೇ ಫಾರ್ವರ್ಡ್ ಸ್ಪೋರ್ಟ್ಸ್ ಇಸ್ ಕ್ರಿಯೇಟಿಂಗ್ ಫಾರ್ ಆಲ್ ಆಫ್ ಅಸ್. ಓಕೆ, ಬರೀ ಮಾತಾಡಿದ್ರೆ ನನಗೆ 10 ಜನ ಗೊತ್ತಾಗುತ್ತೆ, ಬರೀ ನಾನು ಸ್ಟೇಜ್ ಮೇಲೆ ಹೋದರೆ ಇಟ್ ಇಸ್ ನಾಟ್ ಜಸ್ಟ್ ದಟ್. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಈಸ್ ಆಲ್ಸೋ ಅಬೌಟ್ ವಾಟ್ ಯುವರ್ ಪ್ಯಾಷನ್ ಇಸ್, ವಾಟ್ ಯುವರ್ ಇಂಟ್ರೆಸ್ಟ್ ಇಸ್. ಸೊ ಹಾಗಾಗಿ ನಾನು ನಾಳೆ ಮದುವೆ ಆಗಿ ನನ್ನ ಹೆಂಡತಿ ಮಕ್ಕಳನ್ನ ನಾನು ಸಾಕೋಬಹುದು, ಒಂದು ಒಳ್ಳೆ ಜಾಬ್, ಡಿಗ್ನಿಫೈಡ್ ಜಾಬ್. ಓಕೆ, ಸ್ಪೋರ್ಟ್ಸ್ ಇಸ್ ದಟ್ ಟುಡೇ ಫಾರ್ ಅಸ್, ಸೊ ಹಾಗಾಗಿ ನಾನು ಹೇಳ್ಕೊಂಡು ಹೋಗಬೇಕು ಅಂದರೆ ನಾನು ಇನ್ನೊಂದು ಗಂಟೆನೂ ಮಾತಾಡ್ಬೋದು ಇದ್ರ ಬಗ್ಗೆ. ಸೊ ದಟ್ ಈಸ್ ದ ಅಮೌಂಟ್ ಆಫ್ ಇಂಪಾರ್ಟೆನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ our country has given to sports today. Anything you mention, we have clubs to join. The parent definitely has to play a vital role, and so will be the school for that matter. ಸೊ ಹಾಗಾಗಿ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಸಾಕಷ್ಟು ಸ್ಕೂಲ್ಸ್ಗಳು, ಶಾಲೆಗಳು ಸರ್ ನಮಗಿಂತ ಚೆನ್ನಾಗಿ ಮಾಡೋ ಶಾಲೆಗಳು ಇರುತ್ತೆ. ಕಲ್ತ್ರೆ ವಿ ವಿಲ್ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ದೆಮ್ ಅನ್ನೋದಷ್ಟೇ ನನ್ನ ಒಂದು ಆಸೆ. ಆ ಒಂದು ಆಸೆ ಈಡೇರ್ಸೋಕ್ಕೇ ಇವತ್ತು ನಾನು ನಮ್ಮ ಚೀಫ್ ಗೆಸ್ಟ್ಸೂ ದೇ ಆರ್ ವೆಲ್ ಅಚೀವ್ಡ್ ಆ್ಯಂಡ್ ಅರೈವ್ಡ್ ಇನ್ ದ ಎರೀನಾ ಆಫ್ ಸ್ಪೋರ್ಟ್ಸ್. ಅವ್ರನ್ನೇ ಕರೆದಿದ್ದೀವಿ. ಅವರು ತುಂಬ ಎನ್ಕರೇಜಿಂಗ್ ಆಗಿ ನಮ್ಮ ಹತ್ರ ಮಾತಾಡಿದ್ದಾರೆ, ನಿಶ್ಚಿತ ಅವರು ಮತ್ತು ಕವಿತಾ ರೆಡ್ಡಿ ಅವರು. ಸೊ ಹಾಗಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಪೇರೆಂಟಲ್ಲೂ ತುಂಬಾ ಒಳ್ಳೆ ಒಂದು ಕೋಪ್ರೇಷನ್ ಇದೆ, ನಮಗೆ ತುಂಬಾ ಒಳ್ಳೆ ಒಂದು ಅಪ್ರಿಸಿಯೇಷನ್ ಇದೆ. ಸೊ ಐ ಥ್ಯಾಂಕ್ ದ ಆಲ್ ಮೈಟಿ, ಐ ಥ್ಯಾಂಕ್ ಯು ಆಲ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಟು ಸ್ಪೀಕ್ ಅಬೌಟ್ ವಾಟ್ ಈಸ್ ದ ಕಂಟ್ರಿ ಟುಡೇ ಆ್ಯಂಡ್ ವೇರ್ ಆರ್ ವಿ ಹೆಡಿಂಗ್ ಟು ಅಂತ. ಸೊ ಈ ಥರದ ಒಂದು ಪ್ರೋಗ್ರಾಮ್ ಪ್ರತಿಯೊಂದು ಶಾಲೆ ಹಮ್ಮಿಕೋಬೇಕು. ಬರೀ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತಲ್ಲ. ಐ ಥಿಂಕ್ ಇಟ್ಸ್ ಟೈಮ್ ದಟ್ ವಿ ಮೂವ್ ಅಹೆಡ್ ಬಿಯಾಂಡ್ ಬಾರ್ಡರ್ಸ್ ಆ್ಯಂಡ್ ಬಿಯಾಂಡ್ ಕಲ್ಚರ್ಸ್. ವಿರ್ ಆಲ್ ಒನ್. Okay, I don't belong to that place, you don't belong to this place. We all are one. ಅನ್ನೋದು is very important, sir.